ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಗಣಿತದ 7 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಚಟುವಟಿಕೆಯನ್ನು ನಾವು ಇಂದಿನ ತರಗತಿಯಲ್ಲಿ ಮಾಡೋಣ. ಈ 7 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ 3 ತರದ ಜೋಡಿಗಳು ಬರುತ್ತೆ. ಒಂದು ಛೇದಿಸುವ ರೇಖೆಗಳು, ಮತ್ತೊಂದು ಸಮಾಂತರ ರೇಖೆಗಳು, ಮತ್ತೊಂದು ಪರಸ್ಪರ ಐಕ್ಯವಾಗುವ ರೇಖೆಗಳು. ಸರ್, ಈಗ ನೀವೇನ್ ಮಾಡಬೇಕು? ಪ್ರತಿಯೊಂದು ರೇಖೆಗಳ ಲಕ್ಷಣಗಳು ಇರುತ್ತೆ. ನಾನೇನ್ ಮಾಡಿದ್ದೀನಿ, ಈ ಶೀಟ್ಗಳಲ್ಲಿ ಬರ್ಬಿಟ್ಟಿದ್ದೀನಿ. ಪ್ರತಿಯೊಂದು ರೇಖೆಗಳನ್ನ ಬರ್ತದೆ. ನೆಕ್ಸ್ಟ್ ಅವುಗಳು ಪರಿಹಾರಗಳು ಹೇಗಿರುತ್ತೆ, ಮತ್ತೆ ಅವು ಸ್ಥಿರ ಜೋಡಿಗಳು, ಅಸ್ಥಿರ ಜೋಡಿಗಳು ಅಂತ ಬಂದಿದೆ. ಮತ್ತೆ ಆಮೇಲೆ ಆ ರೇಖೆಗಳ ಅನುಪಾತಗಳನ್ನು ಕೂಡ ನಾನು ಈ ಶೀಟ್ಗಳಲ್ಲಿ ಬಂದಿದೆ. ನೀವೇನ್ ಮಾಡಬೇಕು? ಪ್ರತಿಯೊಬ್ಬರು ಬಂದ್ಬಿಟ್ಟು ಆ ರೇಖೆಗಳು ಮತ್ತೆ ಅವುಗಳ ಲಕ್ಷಣಗಳನ್ನ ನೀವೇನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಿ ಬಂದು ಎಕ್ಸ್ಪ್ಲನೇಷನ್ ಮಾಡಿ ನೀವು ಇಲ್ಲಿ ಹೋಗ್ಬೇಕಾಗುತ್ತೆ. ಸರ್, ಇದು ಇವತ್ತಿನ ಚಟುವಟಿಕೆ ಆಗಿದೆ. ಈ ಚಟುವಟಿಕೆ ಬಂದ್ಬಿಟ್ಟು ನೀವು ಇದನ್ನ ನಿರ್ವಹಿಸಬೇಕಾಗುತ್ತೆ. ಬಂದ್ಬಿಟ್ಟು ನೀವು ಸಾಲಲ್ಲಿ ಅವುಗಳ ಲಕ್ಷಣಗಳ ಬಗ್ಗೆ ನೀವೇನ್ ಮಾಡಬೇಕಾಗುತ್ತೆ, ವಿವರಣೆ ಮಾಡಿ ಹೋಗ್ಬೇಕಾಗುತ್ತೆ. ಇದು ಇಂದಿನ ಚಟುವಟಿಕೆ ಆಗಿದೆ. ಅರ್ಥ ಆಗಿದೆಯಾ? ಎಲ್ಲರಿಗೂ ಬೆಳಗಿನ ಧನ್ಯವಾದಗಳು. ನನ್ನ ಹೆಸರು ಅಜಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ 10ನೇ ತರಗತಿ ಪುಸ್ತಕದ ಗದ್ಯ ಭಾಗದಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಲ್ಲಿ ಛೇದಿಸುವ ರೇಖೆಗಳ ಬಗ್ಗೆ ಟಾಪಿಕ್ ತಗೊಂಡಿದ್ದೀನಿ. 2 ರೇಖೆಗಳು ಒಂದು ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದಾಗ ಅದನ್ನು ಛೇದಿಸುವ ರೇಖೆಗಳು ಎನ್ನುತ್ತಾರೆ. 2 ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಅದರ ಜೋಡಿ ಸ್ಥಿರ ಜೋಡಿಗಳಾಗಿರ್ತವೆ. 2 ರೇಖೆಗಳು ಪರಸ್ಪರವಾಗಿ ಛೇದಿಸಿದಾಗ ನಮಗೆ ಅನನ್ಯ ಅಥವಾ ಒಂದು ಪರಿಹಾರ ಬರುತ್ತೆ. ಛೇದಿಸುವ ರೇಖೆಗಳ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ನಮಗೆ ಸಮೀಕರಣದ ಅನುಪಾತ a1/a2 is not equals to b1/b2 ಗೆ ಸಮನಾಗಿರುತ್ತದೆ. ಛೇದಿಸುವ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಅದು ಪರಸ್ಪರ ಛೇದಿಸಿದಾಗ ಅದು ಛೇದಿಸುವ ರೇಖೆಗಳಾಗಿರುತ್ತೆ. ಅದು ಛೇದಿಸಿದಾಗ ಸ್ಥಿರ ಜೋಡಿಗಳಾಗಿರ್ತವೆ. ಅದನ್ನು ನಾವು ಛೇದಿಸುವ ರೇಖೆಗಳನ್ನು ಬಿಡಿಸ್ಕೊಂಡಾಗ ನಮಗೆ ಅನನ್ಯ ಪರಿಹಾರಗಳು ದೊರಕುತ್ತವೆ. ಈ ಛೇದಿಸುವ ರೇಖೆಗಳ ಜೋಡಿಗಳ ಅನುಪಾತ a1/a2 is not equals to b1/b2 ಗೆ ಸಮನಾಗಿರುತ್ತದೆ. ಧನ್ಯವಾದ. ಸಮಾಂತರ ರೇಖೆಗಳು. ಇಲ್ಲಿ 2 ರೇಖೆಗಳಿವೆ. ಅದರ ನಡುವೆ 2 ರೇಖೆಗಳು ಸಮಾಂತರವಾಗಿದೆ. 2 ನಡುವಿನ ಅಂತರ ಸಮಾಂತರವಾಗಿದೆ. ಇದರ ಜೋಡಿಗಳು ಪರಿಹಾರಗಳು ಮತ್ತು ಅದರ ಅನುಪಾತಗಳ ಬಗ್ಗೆ ತಿಳ್ಕೊಳ್ಳೋಣ. 2 ರೇಖೆಗಳು ಸಮಾಂತರವಾಗಿದ್ದರೆ ಅದನ್ನು ನಾವು ಸಮಾಂತರ ರೇಖೆಗಳು ಎನ್ನುತ್ತೇವೆ. 2 ರೇಖೆಗಳು ಸಮನಾಗಿದ್ದರೆ ಅವು ಅದರಲ್ಲಿ ಅಸ್ಥಿರ ಜೋಡಿಗಳಿರುತ್ತವೆ. 2 ಸಮಾಂತರ ರೇಖೆಗಳನ್ನು ನಾವು ಬಿಡಿಸ್ಕೊಂಡಾಗ ಅದಕ್ಕೆ ಯಾವ ಪರಿಹಾರಗಳು ಸಿಗಲ್ಲ. ಸಮಾಂತರ ರೇಖೆಗಳ ಜೋಡಿಗಳ ಅನುಪಾತ a1/a2 is equal to b1/b2 is not equals to c1/c2 ಗೆ ಸಮನಾಗಿರುತ್ತದೆ. ಧನ್ಯವಾದಗಳು. ಸಮಾಂತರ ರೇಖೆಗಳು ಸಮವಾಗಿದ್ದರೆ ಅಸ್ಥಿರ ಜೋಡಿಗಳಾಗಿರ್ತವೆ. ಸಮಾಂತರ ರೇಖೆಗಳನ್ನು ಬಿಡಿಸ್ಕೊಂಡಾಗ ನಮಗೆ ಪರಿಹಾರಗಳು ಯಾವುವು ಸಿಗೋದಿಲ್ಲ. ಮತ್ತು ಸಮಾಂತರ ರೇಖೆಗಳನ್ನು ನಾವು ಜೋಡಿಗಳ ಅನುಪಾತ ಮಾಡಿದಾಗ a1/a2 is equals to b1/b2 is not equals to c1/c2 ಗೆ ಸಮನಾಗಿರುತ್ತದೆ. ಧನ್ಯವಾದಗಳು. ಐಕ್ಯವಾಗುವ ರೇಖೆಗಳು. 2 ರೇಖೆಗಳು
ಪರಸ್ಪರ ಐಕ್ಯವಾದಾಗ ಇವು ಪರಸ್ಪರ ಐಕ್ಯವಾಗಿರುತ್ತವೆ. ಇದನ್ನು ಐಕ್ಯವಾಗುವ ರೇಖೆಗಳು ಎನ್ನುತ್ತೇವೆ. ಈಗ ಐಕ್ಯವಾಗುವ ರೇಖೆಗಳ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಐಕ್ಯವಾಗುವ ರೇಖೆಗಳ ಜೋಡಿಗಳು ಸ್ಥಿರ ಜೋಡಿಗಳಾಗಿರ್ತವೆ. ಮತ್ತು ಐಕ್ಯವಾಗುವ ರೇಖೆಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ. ಅಂದರೆ ಎಷ್ಟು ಬೇಕಾದರೂ ಪರಿಹಾರಗಳನ್ನ ಹೊಂದಿರುತ್ತೆ. ಐಕ್ಯವಾಗುವ ರೇಖೆಗಳು ಅದರ ಜೋಡಿಗಳ ಅನುಪಾತ A1/A2 = B1/B2 = C1/C2ಗೆ ಸಮನಾಗಿರುತ್ತವೆ. ಐಕ್ಯವಾಗುವ ರೇಖೆಗಳು ಪರಸ್ಪರ ಛೇದಿಸಿದಾಗ ನಮಗೆ ಅಸ್ಥಿರ ಜೋಡಿ ಬರುತ್ತದೆ. ನಾವು ಐಕ್ಯವಾಗುವ ರೇಖೆಗಳು ಇದರ ಜೋಡಿ ಸ್ಥಿರ ಜೋಡಿಗಳಾಗಿರ್ತವೆ. ಐಕ್ಯವಾಗುವ ರೇಖೆಗಳಲ್ಲಿ ನಾವು ಸಮೀಕರಣ ಬಿಡಿಸ್ಕೊಂಡಾಗ ನಮಗೆ ಅಪರಿಮಿತ ಪರಿಹಾರಗಳು ಸಿಗುತ್ತೆ. ಅಂದರೆ ಎಷ್ಟು ಬೇಕಾದ್ರೂ ನಮಗೆ ಪರಿಹಾರಗಳು ಸಿಗುತ್ತೆ. ಐಕ್ಯವಾಗುವ ರೇಖೆಗಳ ಜೋಡಿಗಳ ಅನುಪಾತ ನಮಗೆ A1/A2 = B1/B2 = C1/C2ಗೆ ಸಮನಾಗಿರುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಅಶ್ವಿನಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗಣಿತದ ಪಠ್ಯಪುಸ್ತಕದಲ್ಲಿ ಒಂದು ಅಧ್ಯಯನ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪಾಠದಿಂದ ಒಂದು ಛೇದಿಸುವ ವಿಷಯವನ್ನು ಆರಿಸಿಕೊಳ್ಳಲಾಗಿದೆ. ಛೇದಿಸುವ ರೇಖೆಗಳು. ಒಂದು ಬಿಂದುವಿಗೆ 2 ರೇಖೆಗಳು ಛೇದಿಸಿದಾಗ ಅದು ಛೇದಿಸುವ ರೇಖೆಗಳಾಗಿರುತ್ತವೆ. ಛೇದಿಸುವ ರೇಖೆಗಳು ಸ್ಥಿರ ಜೋಡಿಯಾಗಿರುತ್ತದೆ. ಛೇದಿಸುವ ರೇಖೆಗಳು ಅನನ್ಯ ಪರಿಹಾರವಾಗಿರುತ್ತದೆ. ಛೇದಿಸುವ ರೇಖೆಗಳ ಅನುಪಾತ A1/A2 ≠ B1/B2. ಛೇದಿಸುವ ರೇಖೆಗಳು 2 ಬಿಂದುವಿಗೆ ಪರಸ್ಪರ ಛೇದಿಸಿರುತ್ತದೆ. ಹಾಗಾಗಿ ಅದನ್ನು ಛೇದಿಸುವ ರೇಖೆಗಳು ಎನ್ನುತ್ತೇವೆ. ಛೇದಿಸುವ ರೇಖೆಗಳು ಸ್ಥಿರ ಜೋಡಿಯಾಗಿರುತ್ತದೆ. ಛೇದಿಸುವ ರೇಖೆಗಳು ಅನನ್ಯ ಪರಿಹಾರಗಳು ಉಂಟಾಗಿರುತ್ತದೆ. ಅಂದರೆ ಒಂದು ಪರಿಹಾರವಿರುತ್ತದೆ. ಛೇದಿಸುವ ರೇಖೆಗಳ ಅನುಪಾತ A1/A2 ≠ B1/B2. ಇವಾಗ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳ ನಡುವಿನ ಅಂತರವನ್ನು ಸಮಾಂತರ ರೇಖೆಗಳು ಅಸ್ಥಿರ ಜೋಡಿಯನ್ನು ಹೊಂದಿರುತ್ತದೆ. ಸಮಾಂತರ ರೇಖೆಗಳಿಗೆ ಯಾವುದೇ ಪರಿಹಾರವಿಲ್ಲ. ಸಮಾಂತರ ರೇಖೆಗಳ ಅನುಪಾತ A1/A2 = B1/B2 ≠ C1/C2. ಸಮಾಂತರ ರೇಖೆಗಳು ನಡುವಿನ ಅಂತರವನ್ನು ಸಮಾಂತರ ರೇಖೆಗಳು ಎಂದು ಕರೆಯುತ್ತೇವೆ. ಇವು ಅಸ್ಥಿರ ಜೋಡಿಯನ್ನು ಹೊಂದಿದೆ. ಇದಕ್ಕೆ ಯಾವುದೇ ಪರಿಹಾರ ಇಲ್ಲ. ಇದರ ಅನುಪಾತ A1/A2 = B1/B2 ≠ C1/C2. ಧನ್ಯವಾದಗಳು. ಇವಾಗ ನಾವು 2 ರೇಖೆಗಳು, ಛೇದಿಸುವ ರೇಖೆಗಳು ಮತ್ತು ಸಮಾಂತರ ರೇಖೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಮತ್ತೊಂದು ರೇಖೆ ಬಗ್ಗೆ ತಿಳ್ಕೊಳ್ಳೋಣ. ಐಕ್ಯವಾಗಿರುವ ರೇಖೆಗಳು. ಈ ರೇಖೆಯ ಮೇಲೆ ಇನ್ನೊಂದು ರೇಖೆಯು ಐಕ್ಯವಾಗಿದೆ. ಹಾಗಾಗಿ ಇದನ್ನು ನಾವು ಐಕ್ಯವಾಗುವ ರೇಖೆಗಳು ಎನ್ನುತ್ತೇವೆ. ಐಕ್ಯವಾಗಿರುವ ರೇಖೆಗಳು ಸ್ಥಿರ ಜೋಡಿಯನ್ನು ಹೊಂದಿದೆ.
ಐಕ್ಯವಾಗಿರುವ ರೇಖೆಗಳು ಅಪರಿಮಿತ ಪರಿಹಾರವನ್ನು ಹೊಂದಿದೆ, ಅಂದರೆ ಎಷ್ಟು ಬೇಕಾದರೂ ಬರಬಹುದು. ಐಕ್ಯವಾಗಿರುವ ರೇಖೆಗಳು a1/a2 b1/b2 c1/c2 ಅನುಪಾತವನ್ನು ಹೊಂದಿದೆ. ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಬಂದರೆ ಅದನ್ನು ಐಕ್ಯವಾಗಿರುವ ರೇಖೆ ಎನ್ನುತ್ತೇವೆ. ಐಕ್ಯವಾಗಿರುವ ರೇಖೆಗಳು ಸ್ಥಿರ ಜೋಡಿಯನ್ನು ಹೊಂದಿದೆ. ಐಕ್ಯವಾಗಿರುವ ರೇಖೆಗಳಿಗೆ ಅಪರಿಮಿತ ಪರಿಹಾರ, ಅಂದರೆ ಎಷ್ಟು ಪರಿಹಾರಗಳನ್ನು ಇರಬಹುದು. ಐಕ್ಯವಾಗಿರುವ ರೇಖೆಗಳ ಅನುಪಾತ a1/a2 b1/b2 c1/c2. ಧನ್ಯವಾದಗಳು. ನನ್ನ ಹೆಸರು ಪೂರ್ಣಿಮಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಷಯ ಗಣಿತ. ಅದರ ಅಧ್ಯಯನ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಅದರಲ್ಲಿ ಛೇದಿಸುವ ರೇಖೆ ತಂದಿದ್ದೇನೆ. ಒಂದೇ ಬಿಂದುವಿನಲ್ಲಿರುವ ಎರಡು ರೇಖೆಗಳು ಛೇದಿಸುವ ರೇಖೆಗಳು ಎನ್ನುತ್ತೇವೆ. ಒಂದೇ ಬಿಂದುವಿನಲ್ಲಿ ಛೇದಿಸಿದಾಗ ಸ್ಥಿರ ಜೋಡಿ ಬರುತ್ತದೆ. ಒಂದೇ ಬಿಂದುವಿನಲ್ಲಿ ಎರಡು ರೇಖೆಗಳು ಛೇದಿಸುವಾಗ ಅನನ್ಯ ಪರಿಹಾರಗಳು ಇರುತ್ತವೆ. ಅನುಪಾತ ಒಂದು ಬಿಂದುವಿನಲ್ಲಿ ಎರಡು ರೇಖೆಗಳು ಛೇದಿಸಿದಾಗ ಅನುಪಾತ a1/a2 b1/b2 ಗೆ ಸಮನಾಗಿರುತ್ತದೆ. ಛೇದಿಸುವ ರೇಖೆ ಒಂದೇ ಬಿಂದುವಿನಲ್ಲಿ ಛೇದಿಸಿರುತ್ತದೆ, ಅದು ಸ್ಥಿರ ಜೋಡಿಗೆ ಸಮನಾಗಿರುತ್ತವೆ. ಒಂದೇ ಬಿಂದುವಿನಲ್ಲಿ ಛೇದಿಸಿದಾಗ ಅದನ್ನು ಅನನ್ಯ ಪರಿಹಾರಗಳು ಎನ್ನುತ್ತೇವೆ. ಅನುಪಾತ a1/a2 b1/b2 ಗೆ ಸಮನಾಗಿರುತ್ತದೆ. ಇಲ್ಲಿಯವರೆಗೆ ನಾವು ಛೇದಿಸುವ ರೇಖೆಯ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಸಮಾಂತರ ರೇಖೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸಮಾಂತರ ರೇಖೆಗಳ ಅಂತರ ಇರುತ್ತದೆ. ಇದಕ್ಕೆ ಸಮಾಂತರ ರೇಖೆಗಳು ಎನ್ನುತ್ತೇವೆ. ಸಮಾಂತರ ರೇಖೆಗಳ ಸ್ಥಿರ ಜೋಡಿಯಾಗಿರುತ್ತದೆ. ಸಮಾಂತರ ರೇಖೆಗಳ ಅಂತರ ಇರುವುದು ಪರಿಹಾರಗಳಿಲ್ಲ, ನಡುವೆ ಪರಿಹಾರಗಳು ಇರುವುದಿಲ್ಲ. ಅದರ ಅನುಪಾತ a/a2 b1/b2 c1/c2 ಗೆ ಸಮನಾಗಿರುತ್ತದೆ. ಸಮಾಂತರ ರೇಖೆಗಳು ನಡುವೆ ಅಂತರ ಇರುವುದಿಲ್ಲ, ಸ್ಥಿರ ಜೋಡಿಗಳು ಆಗಿರುತ್ತದೆ. ಇದರ ಪರಿಹಾರಗಳಿರುವುದಿಲ್ಲ. ಇದರ ಅಂತರದಲ್ಲಿ ಅನುಪಾತ a1/b2 c1/c2 ಗೆ ಸಮನಾಗಿರುತ್ತದೆ. ಧನ್ಯವಾದಗಳು. ಇಲ್ಲಿಯವರೆಗೂ ಸಮಾಂತರ ರೇಖೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಐಕ್ಯವಾಗುವ ರೇಖೆಯ ಬಗ್ಗೆ ತಿಳ್ಕೊಳ್ಳೋಣ. ಒಂದು ರೇಖೆಯ ಮೇಲೆ ಒಂದು ರೇಖೆಯನ್ನು ಸೇರಿಸಿದಾಗ ಐಕ್ಯ ರೇಖೆಗಳು ಎನ್ನುತ್ತೇವೆ. ಇದರ ಅಪರಿಮಿತ ಪರಿಹಾರಗಳು ಸಿಗುತ್ತವೆ ಐಕ್ಯ ರೇಖೆಗಳಲ್ಲಿ. ಐಕ್ಯ ರೇಖೆಗಳ ಸ್ಥಿರ ಜೋಡಿ ಆಗಿರುತ್ತದೆ. ಇದರ ಅನುಪಾತ a1/a2 b1/b2 c1/c2 ಗೆ ಸಮನಾಗಿರುತ್ತದೆ.
ಐಕ್ಯ ರೇಖೆಗಳು ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆಯನ್ನು ಸೇರಿಸುತ್ತದೆ. ಇದಕ್ಕೆ ಐಕ್ಯ ರೇಖೆಗಳು ಎನ್ನುತ್ತೇವೆ. ಇದರಲ್ಲಿ ಸ್ಥಿರ ಜೋಡಿ ಇರುತ್ತದೆ. ಅಪರಿಮಿತ ಪರಿಹಾರ, ಇದಕ್ಕೆ ಯಾವುದೇ ಪರಿಹಾರಗಳು ಇರುವುದಿಲ್ಲ. ಇದರ ಅನುಪಾತ A/A2 B1 B2 C1 C2 ಸಮಾನವಾಗಿರುತ್ತದೆ. ಈ ರೇಖೆಗಳನ್ನು ಐಕ್ಯವಾಗುವ ರೇಖೆಗಳು ಅಂತ ಕರಿತೀವಿ. ಇಂತಹ ರೇಖೆಗಳು ಸ್ಥಿರ ಜೋಡಿಗಳಾಗಿರುತ್ತವೆ. ಇಂತಹ ರೇಖೆಗಳನ್ನು ಬಿಡಿಸಿದಾಗ ನಮಗೆ ಅಪರಿಮಿತ ಪರಿಹಾರಗಳು ಸಿಗುತ್ತೆ. ನೆಕ್ಸ್ಟು ಅಂತಹ ರೇಖೆಗಳಲ್ಲಿ ಅನುಪಾತವು A1/A2 ಇಸ್ ನಾಟ್ ಈಕ್ವಲ್ ಟು B1. ಅದು ಐತಲ್ಲ, ಇದನ್ನು ಓದಿ ಹೇಳಬೇಕಾಗುತ್ತೆ. ಐಕ್ಯವಾಗುವ ರೇಖೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಐಕ್ಯವಾಗುವ ರೇಖೆಗಳಲ್ಲಿ ಸ್ಥಿರ ಜೋಡಿಗಳು ಉಂಟಾಗುತ್ತವೆ ಮತ್ತು ಈ ಐಕ್ಯ ರೇಖೆಗಳನ್ನು ಬಿಡಿಸಿದಾಗ ಅಪರಿಮಿತ ಪರಿಹಾರಗಳು ಬರುತ್ತವೆ. ಈ ಐಕ್ಯ ರೇಖೆಗಳ ಅನುಪಾತ A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2. ಇಂತಹ ಅನುಪಾತಗಳು ಸಿಗುತ್ತೆ. ನನ್ನ ಹೆಸರು ಲತಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಷಯ ಗಣಿತ. ಅಧ್ಯಾಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸಮಾಂತರ ರೇಖೆಗಳು. ಇದು ಸಮಾಂತರ ರೇಖೆಗಳು. ಇದರ ಲಕ್ಷಣ ಅಸ್ಥಿರ ಜೋಡಿ. ಅಸ್ಥಿರ ಜೋಡಿಗಳಿಗೆ ಯಾವುದೇ ಪರಿಹಾರಗಳಿಲ್ಲ. ಸಮಾಂತರ ರೇಖೆಗಳ ಅನುಪಾತ A1/A2 ಇಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಧನ್ಯವಾದಗಳು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಷಯ ಗಣಿತ. ಶ್ರೀ ಮಾವನೂರು ಬಸಪ್ಪ ಪ್ರೌಢಶಾಲೆ ಬೆಳವನ್ನೂರು. ನಾವು ಈಗ ಛೇದಿಸುವ ರೇಖೆಗಳ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಛೇದಿಸುವ ರೇಖಾಚಿತ್ರ. ಒಂದು ಬಿಂದುವಿನಿಂದ ಪರಸ್ಪರ ಎರಡು ರೇಖೆಗಳು ಛೇದಿಸಿರುವ ಚಿತ್ರ. ಛೇದಿಸಿರುವ ಚಿತ್ರದ ಲಕ್ಷಣಗಳು ಯಾವುವು ಅಂದರೆ ಛೇದಿಸಿರುವ ರೇಖಾಚಿತ್ರಗಳಿಗೆ ಪರಸ್ಪರ ಛೇದಿಸಿದಾಗ ಸ್ಥಿರ ಜೋಡಿ ಬರುತ್ತದೆ. ಛೇದಿಸಿರುವ ರೇಖೆಗಳಿಗೆ ಅನನ್ಯ ಪರಿಹಾರಗಳಿವೆ. ಛೇದಿಸಿರುವ ರೇಖಾಚಿತ್ರಕ್ಕೆ ಅನುಪಾತ A1/2 A2 B2 is not equal to A1. ಛೇದಿಸುವ ರೇಖಾಚಿತ್ರಗಳ ಅನುಪಾತ A1/B2 A1/A2 is not equal to B1/B2. ಇನ್ನೊಂದು ಹೇಳ ಮಂಗೆ ನೀಟಾಗಿ. ಪರಸ್ಪರ ಒಂದನ್ನು ಒಂದು ರೇಖೆ ಛೇದಿಸುವ ಚಿತ್ರ. ಪರಸ್ಪರ ಒಂದನ್ನೊಂದು ಛೇದಿಸುವ ಚಿತ್ರ ಸ್ಥಿರ ಜೋಡಿ ಆಗುತ್ತದೆ. ಛೇದಿಸುವ ರೇಖಾಚಿತ್ರಗಳಿಗೆ ಅನನ್ಯ ಪರಿಹಾರಗಳಿವೆ. ಛೇದಿಸುವ ರೇಖಾಚಿತ್ರಗಳ ಅನುಪಾತ A1/A2 is not equal to B1/B2. ನನ್ನ ಹೆಸರು ಪೂಜಿತಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಷಯ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳು. ನನಗೆ ಬಂದಿರುವ ವಿಷಯ ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳ ಮಧ್ಯೆ ಅಂತರವಿರುತ್ತದೆ. ಹಾಗಾಗಿ ಇದನ್ನು ಸಮಾಂತರ ರೇಖೆ ಎನ್ನುತ್ತಾರೆ.
ಲಕ್ಷಣಗಳು ಸಮಾಂತರ ರೇಖೆಗಳನ್ನು ಬಿಡಿಸಿದಾಗ ಹತ್ತಿರ ಜೋಡಿಗಳು ಬರುತ್ತದೆ. ಹಾಗಾಗಿ ಹತ್ತಿರ ಜೋಡಿಗಳು ಎನ್ನುತ್ತೇವೆ. ಸಮಾಂತರ ಜೋಡಿಗಳಿಗೆ ಯಾವುದೇ ಪರಿಹಾರಗಳಿಲ್ಲ. ಸಮಾಂತರ ರೇಖೆಗಳನ್ನು ಛೇದಿಸಿದಾಗ A1/A2 B1/B2 not equal to C1/C2 ಬರುತ್ತದೆ. ಧನ್ಯವಾದಗಳು. ನನ್ನ ಹೆಸರು ದೀಕ್ಷಿತ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಷಯ ಗಣಿತ. ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳು. ಈ ಪಾಠದಲ್ಲಿ ನಾನು ಐಕ್ಯವಾಗಿರುವ ಜೋಡಿಗಳ ಬಗ್ಗೆ ಹೇಳ್ತೀನಿ. ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಹಾದು ಹೋದಾಗ ಇಲ್ಲಿ ಐಕ್ಯವಾಗುವ ರೇಖೆಗಳು ಉಂಟಾಗುತ್ತವೆ. ಈ ಐಕ್ಯವಾಗುವ ರೇಖೆಗಳನ್ನು ಬಿಡಿಸಿಕೊಂಡಾಗ ಸ್ಥಿರ ಜೋಡಿಗಳು ಸಿಗ್ತವೆ. ಈ ಐಕ್ಯವಾಗುವ ರೇಖೆಗಳಲ್ಲಿ ಅಪರಿಮಿತ ಪರಿಹಾರಗಳು ಬರುತ್ತವೆ. ಈ ಐಕ್ಯವಾಗುವ ರೇಖೆಗಳ ಅನುಪಾತ A1/A2 B1/B2 C1/C2. ಧನ್ಯವಾದ.